ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹಲ್ಲೆ ಮಾಡಿದ್ಯಾಕೆ? ಒಂದು ಕಾರಣ ಇರಬೇಕಲ್ಲ. ಪಬ್ಲಿಕ್ ಟಿವಿ ಜೊತೆ ದೂರುದ್ದಾರೆ ನಂದಿನಿ ನಾಗರಾಜ್. ಕಾಂಗ್ರೆಸ್ ಕಾರ್ಯಕರ್ತೆಗೆ ಮೇಲೆ ಹಲ್ಲೆ ಮಾಡಿದ್ರ ಎಚ್.ಎಂ. ರೇವಣ್ಣ? ಪ್ರಶ್ನೆ, ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮಾಡಿದ್ದೆ ಆದರೆ ಯಾವ ಕಾರಣಕ್ಕೆ ಮಾಡಿದ್ದು? ಇವ್ರ ಮೇಲೆ ಎರಡನೇ ಸರ್ತಿ ಇದು ಅಟ್ಯಾಕ್ ಅಂತ ಹೇಳ್ತಾರೆ. ಹಾಗಾದರೆ ನಂದಿನಿ ನಾಗರಾಜ್ ಮೇಲೆ ದ್ವೇಷ ಇತ್ತಾ? ಇದೆಲ್ಲವೂ ಕೂಡ ಗೊತ್ತಾಗಬೇಕಲ್ಲ. ಆಕೆ ಈಗಾಗಲೇ ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನಲ್ಲಿ. ಬಟ್ FIR ಆಗಿಲ್ಲ. ಆ್ಯಕ್ಚುಲಿ ಇದು ಅಟ್ರಾಸಿಟಿ ಕೇಸ್. ಇದು ಅಟ್ರಾಸಿಟಿ ಕೇಸಲ್ಲಿ ದೂರು ದಾಖಲಾದ ತಕ್ಷಣ FIR ಆಗಬೇಕು. FIR ಯಾಕಾಗಿಲ್ಲ ಅಂತಕ್ಕಂಥದ್ದು ಕೂಡ ಒಂದು ಪ್ರಶ್ನೆ. ಈ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆಗೆ ಒಳಗಾದಂಥ ನಂದಿನಿ ನಾಗರಾಜ್ ಎನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಯಾವಾಗ ಈ ಘಟನೆ ಆಗಿತ್ತು, ಏನಾಯ್ತು ಮೇಡಮ್? ಸರ್, ಇದು ನಿನ್ನೆ 3:30ಗೆ ಕುಮಾರ ಕೃಪಾ ಗೆಸ್ಟ್ ಹೌಸಲ್ಲಿ ಇದು ರೆಸ್ಟೋರೆಂಟಲ್ಲಿ ಆಗಿದ್ದು. ಓಕೆ, ಯಾವ ವಿಚಾರಕ್ಕೆ ಹಲ್ಲೆ ಆಯಿತು? ಯಾವ ರೀತಿ ವರ್ತನೆ ಮಾಡಿದ್ರು? ಸರ್, ಇದು ಜಾನ್ವರಿಯಿಂದನೂ ಅವರು ಆ್ಯಕ್ಚುಲಿ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನನಗೆ ಜಾತಿ ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ನಾವು ಆಲ್ರೆಡಿ KPCCನಲ್ಲೂ ಕಂಪ್ಲೇಂಟು ಕೊಟ್ಟಿದ್ದೀವಿ. ಮತ್ತು ನಮ್ಮ ACC ಅಧ್ಯಕ್ಷರಿಗೂ ನಾನು ವಾಟ್ಸಪ್ ಮುಖಾಂತರ ಅವ್ರು ಏನು ಅಂದಿದ್ದಾರೆ ಅಂತ ಒಂದು ದೂರನೂ ಕೊಟ್ಟಿದ್ದೆ. ಮತ್ತು ನಮ್ಮ ರಾಹುಲ್ ಗಾಂಧಿ ಅವ್ರಿಗೂ ಒಂದು ದೂರನೂ ಸಲ್ಲಿಸಿದ್ದೀವಿ. ಪ್ಲಸ್ ಇದಾದಮೇಲೆ ಮತ್ತೆ ನಿನ್ನೆ ನನಗೆ ಮುಖಾಮುಖಿ ಅವರನ್ನು ನಾನು ಇದುವರೆಗೂ ಭೇಟಿ ಮಾಡಿರಲಿಲ್ಲ. ಕೆಲವೊಂದು ಸತಿ LHಲ್ಲಿ ಒಂದು 2-3 ಸತಿ ನೋಡಿದಾಗೂ ಈ ಥರ ಸ್ಪ್ಲಿಟ್ ಮಾಡಿಬಿಟ್ಟು ಹೋಗ್ತಾಯಿದ್ರು. ಆವಾಗಲೂ ಏನಕ್ಕೆ ಇವರು ಈ ಥರನೇ ಹಾಬಿನ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ನಿನ್ನೆ ಸಿಕ್ಕಿದಾಗ ನಾನೇ ನಂದಿನಿ ನಾಗರಾಜು, ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ಸಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿದ್ದೀನಿ. ಏನು ವಿಚಾರಕ್ಕೆ ನೀವು ಅವತ್ತು ನನಗೆ ಕಾಲ್ ಮಾಡಿದ್ರಿ? ಮತ್ತು ಜಾತಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ, ಇವತ್ತು ಹೇಳಿ ನನ್ನ ಜಾತಿ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ದೀರಾ, ನನ್ನನ್ನು ಇದು ಕಮ್ ಜಾತಿ ಅಂತ ಯೂಸ್ ಮಾಡಿದರು, ಅವರ್ಡ್ ಇವತ್ತು ಹೇಳಿ ಅಂತ ಕೇಳಿದೆ. ಅದಕ್ಕೆ ನನಗೆ ಹಲ್ಲೆ ಮಾಡಿದ್ರು. ಮತ್ತು ನನ್ನ ಬೆರಳನ್ನ ಟ್ವಿಸ್ಟ್ ಮಾಡಿದ್ದಾರೆ. ನನಗೆ ಇವಾಗ ಆಲ್ರೆಡಿ ಕಂಪ್ಲೇಂಟು ಕೊಟ್ಟಿದ್ದೀನಿ. ಪೊಲೀಸ್ನವ್ರು ಯಾವುದೇ ರೀತಿ ಸಹಕರಿಸ್ತಿಲ್ಲ. ಯಾಕಂದರೆ ರೇವಣ್ಣ ಅಂದ್ರೇ ಅವ್ರಿಗೆ ಭಯ ಅನಿಸುತ್ತೆ. ಅದಕ್ಕೆ ನಾವು ಆಲ್ರೆಡಿ ಇವಾಗ ರಾಹುಲ್ ಗಾಂಧಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿಂದ ಕಮಿಟಿನೂ ರಚನೆ ಆಗಿದೆ. ಅದು ಖಂಡಿತ ಆ್ಯಕ್ಷನ್ ತೊಗೊಳ್ತಾರೆ. ಮೇಡಮ್, ಈಗ ಅವ್ರು ನಿಮಗೆ ಕಾಲ್ ಮಾಡಿ ಏನಂತ ಮಾತಾಡ್ತಾ ಇದ್ರು? ಈ ರೀತಿ ನೀವು ಬೇಸರಗೊಳ್ಳೋದಕ್ಕೆ ಅಂಥ ಮಾತು ಏನಾಡಿದ್ರು ಅವರು ಅಂತ? ಸರ್, ನನಗೆ ಆ್ಯಕ್ಚುಲಿ ನಮಗೆ ಯಾರೋ ಚಂದ್ರಶೇಖರ್ ಅಂತ ಇದು ಕುರುಬರ ಸಂಘದಿಂದ ನಾವು ಇವಾಗ ಗೌರ್ಮೆಂಟ್ ವರ್ಕ್ ಅಂದರೆ ಟೆಂಡರ್ಸು ನಾನು ಮಾಡಿಸ್ತಾ ಇರ್ತೀನಿ. ನಾನು ಟೆಂಡರ್ ವರ್ಕು ಸಿವಿಲ್ ಕಾಂಟ್ರಾಕ್ಟ್ಸು ತೊಗೊಳ್ತಾ ಇರ್ತೀನಿ. ಆ ವರ್ಕ್ ಮಾಡಬೇಕಾದ್ರೆ ಅವರು ಕುರುಬರ ಸಂಘದ ಚಂದ್ರಶೇಖರ್ ಅಂತ ಅವರು ನಮಗೆ ಪರಿಚಯ ಆಗಿ ನಮ್ಮ ಹತ್ರ ಬಂದಿದ್ದರು. ನಾವು ಮಾಡಿಸ್ಬೇಕಾದ್ರೆ ಇವರು ರೇವಣ್ಣ ಅವರು ಮತ್ತು ನಂಜುನ್ ಸ್ವಾಮಿ ಎಲ್ಲ ನನಗೆ ಕಾಲ್ ಮಾಡಿ ನೀನು ಮಾಡಿಸ್ಬೇಡ ಆ ಕೆಲಸನ, ನಿನ್ಗೆ ಯಾರು ಕೊಟ್ಟಿದ್ದು, ನಾವೇ ಮಾಡಿಸ್ಕೊತೀವಿ, ನೀನೇನಕ್ಕೆ ಬರ್ತೀಯಾ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲ, ನಾವು ಆಲ್ರೆಡಿ 80% ಕೆಲಸ ಮಾಡಿದ್ದೀವಿ. ಇದು ಚಂದ್ರಶೇಖರ್ ಮುಖಾಂತರ ಬಂದಿರೋದು. ಮತ್ತು ಗೋಪಾಲ್ ಜಾಧವ್ ಅನ್ನೋರು ನಮಗೆ ಕೊಟ್ಟಿರೋದು. ನಾವು ಮಾಡ್ತಾ ಇದ್ದೀವಿ, ನೀವೇನಕ್ಕೆ ಇದಕ್ಕೆ ಎಂಟ್ರಿ ಫಿಯರ್ ಆಗ್ತೀರಾ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ವಿ. ಮೇಡಮ್, ಆದಂಥ ದಿನದಲ್ಲಿ ಯಾವ ರೀತಿ ವರ್ತನೆ ಮಾಡಿದ್ರು ಅವರು? ಹೇಗಿತ್ತು ಮೇಡಮ್? ಸರ್, ನಿನ್ನೆ ನೋಡಿ ಉಗ್ರಪ್ಪ ಅವರು ನಿಮ್ಮ ಮೀಡಿಯಾನಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳ ಬಗ್ಗೆ ತುಂಬ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಹೆಣ್ಮಕ್ಳ ಬಗ್ಗೆ ಆ ರೀತಿ ಕಾನೂನಿದೆ, ಈ ರೀತಿ ಕಾನೂನಿದೆ, ಆ ರೀತಿ ರಕ್ಷಣೆ ಮಾಡ್ತೀವಿ ಅಂತ. ಉಗ್ರಪ್ಪ ಅವ್ರ ಸಮ್ಮುಖದಲ್ಲೇ ನನ್ನ ಕೈನ ಮುಟ್ಟಿರೋದು, ನನ್ನ ಫೋನ್ನ ಡ್ಯಾಮೇಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಮತ್ತು ನನ್ನನ್ನು ಎಳೆದಾಡಿದ್ದಾರೆ. ಅಲ್ಲಿ 20 ಜನ ಯುವ ಸಂಕಲ್ಪಕ್ಕೆ ಬಂದಿರೋ ಅವರ ಕಾರ್ಯಕರ್ತರು ಇದ್ದಾರೆ. ಆವಾಗ್ಲೂ ಇದೇ ಥರ ದೌರ್ಜನ್ಯ ಆಗಿದೆ. ಇದು ರೆಸ್ಟೋರೆಂಟ್ 2 ರೂಮ್ ನಂಬರ್ 2ನಲ್ಲಿ. ಅಂದರೆ ಅಸಭ್ಯವಾಗಿ ತುಂಬ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಸರ್. ಒಡಿಯಾಗಿ ಬಂದಿದ್ದು ಈ ಥರ ಬೆರಳು ತೋರಿಸೋದು, ಒಂದು ಹೆಣ್ಮಕ್ಳಿಗೆ ಒಂದು ಅಸಭ್ಯವಾಗಿ ಈ ಥರ ಬೆರಳು ತೋರಿಸೋದು ಒಂದು ಅಸಭ್ಯತನ ಅಲ್ವಾ? ಮಿಡಲ್ ಫಿಂಗರ್ ಈ ಫಿಂಗರ್ ತೋರಿಸಿ ಈ ಥರ ಎಲ್ಲ ಮಾಡಿದ್ದಾರೆ. ಅದು ವಿಡಿಯೋನೂ ಇದೆ. ಓಕೆ, ಈಗ ತಾವು ಯಾರ್ಯಾರಿಗೆ ದೂರು ಕೊಡ್ತಾ ಇದ್ರೆ, ಏನು ಆಗ್ರಹ ಮಾಡಿ? ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಡ್ತಾ ಇದ್ದೀನಿ, ಮತ್ತು ಮಹಿಳಾ ಆಯೋಗಕ್ಕೆ ದೂರು ಕೊಡ್ತಾ ಇದ್ದೀನಿ, ಮತ್ತು ಪ್ರಧಾನಮಂತ್ರಿಗೂ ದೂರು ಕೊಡ್ತೀನಿ. ಪ್ಲಸ್ ನಮ್ಮ KPCCಗೆ ಆಲ್ರೆಡಿ ನಮ್ಮ ಇದು ACCಯಿಂದ ದೂರು ದಾಖಲೆ ಆಗಿದೆ. ಮತ್ತು ಇವಾಗ ನಾನು ಈ ಕಾನೂನು ಹೋರಾಟನ ಇಲ್ಲಿಗೆ ಇದು ನಿಲ್ಲಿಸೋದಿಲ್ಲ. ಇದು ಯಾಕಂದರೆ ಇದು ಪ್ರತಿಯೊಂದು ಹೆಣ್ಮಕ್ಳಿಗೂ ರಕ್ಷಣೆ. ಇವರು ನಿಮ್ಮ KPCC ಆಫೀಸಲ್ಲೂ ಹೋಗಿ ನೋಡಿ, ರೇವಣ್ಣನ ಮೇಲೆ ಎಷ್ಟೊಂದು ಕಂಪ್ಲೇಂಟ್ಸ್ ಇದೆ. ಅವರು ಬೇಕಾದ್ರೆ ಅವ್ರು ಮಾತಾಡಬೇಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಹಲ್ಲೆ ಮಾಡಿದ್ದಾರೆ. ನಮಗೆ ಸಮೀವುಲ್ಲಾ ಅಂತ ರೀಸೆಂಟಾಗಿ ಅವರು ಅಲ್ಪಸಂಖ್ಯಾತರು, ಅವ್ರ ಮೇಲೂ ಹಲ್ಲೆ ಮಾಡಿದ್ದಾರೆ. ಅವ್ರ ಮೇಲೆ ಸ್ಪ್ಲಿಟ್ ಮಾಡಿದ್ರು LHಲ್ಲಿ ರೀಸೆಂಟಾಗಿ ಒಂದು ನವೆಂಬರ್ ತಿಂಗಳಲ್ಲಿ. ಆವಾಗಲೂ ನಾವು ಹೇಳ್ತಾ ಇರೋದು ಮಹಿಳಾ ಕಾರ್ಯಕರ್ತರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾರೆ ಸರ್. ಈಸ್ ಅನ್ಫಿಟ್ ಟು ಬಿ ex-MLC MLA ಆಗೋದಕ್ಕೂ ನಾಲಾಯಕು, ex-minister ಆಗೋದಕ್ಕೂ ನಾಲಾಯಕು, ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಕ್ಕೂ ನಾಲಾಯಕು. ಪ್ಲಸ್ ಇನ್ನೊಂದು ಈಸ್ ಅನ್ಫಿಟ್ ಟು ಬಿ ವರ್ಕ್ ಲೈಕ್ ಇದು ಗ್ಯಾರಂಟಿ ಚೇರ್ಮನ್ ಆಗೋದಕ್ಕೂ ನಾಲಾಯಕು. ಹೆಣ್ಮಕ್ಳಿಗೆ ಇರೋವಂಥದ್ದು ಗ್ಯಾರಂಟಿ ಇದು ಗೃಹಲಕ್ಷ್ಮಿ ಇರ್ಬೋದು, ಶಕ್ತಿ ಇರ್ಬೋದು, ಅದು ಹೆಣ್ಮಕ್ಳಿಗಿರೋ ಪ್ರೋಗ್ರಾಮ್ಸು. ಇಂಥ ಅಸಭ್ಯವಾಗಿ ವರ್ತನೆ ಮಾಡುವಂಥ ವ್ಯಕ್ತಿ ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಚೇರ್ಮನ್ ಆಗೂ ಇರಬಾರ್ದು. ಇದಕ್ಕೆ ನಾನು ಖಂಡಿತ ಹೋರಾಟನ ಮುಂದುವರಿಸ್ತೀನಿ. ನಾನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಜಾತಿ ನಿಂದನೆ ಅಂದರೆ ಯಾವ ರೀತಿ ಜಾತಿ ನಿಂದನೆ? ಹೇಗೆ ಸರ್? ಕಮ್ ಜಾತಿ ಅಂತ ಹೇಳಿದ್ರೆ, ಇವಾಗ ಒಬ್ಬ ದಲಿತ ಮಹಿಳೆಗೆ ಕಮ್ ಜಾತಿ ಅಂತ ಹೇಳಿದ್ರೆ ಯಾವ ರೀತಿ ಹೇಳಿ ನೀವು?
ಮತ್ತೆ ಈ ಜಾತಿಯವಳು ನೀನು ಈ ಥರ ಎಲ್ಲ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ ಜಾತಿ ಹುಟ್ತಾನೆ ಬರೋದಿಲ್ವಲ್ಲ. ರೀಜನಲ್ ರೈಟ್ಸ್ ನಮಗೆ ಫಂಡಮೆಂಟಲ್ ರೈಟ್ಸ್ ಇದೆ. ಇದು ರೀಜನಲ್ ರೈಟ್, ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಡಬೇಕಾದ್ರೆ ಇವರು ಜಾತಿ ಬಗ್ಗೆ ಯಾಕೆ ಮಾತಾಡ್ತಾರೆ? ಮೇಡಮ್, ಈಗ ತಾವು ಏನಂತ ಆಗ್ರಹ ಮಾಡ್ತಾ ಇದ್ದೀರಾ? ಯಾವ ರೀತಿ ನ್ಯಾಯ ಬೇಕಾಗಿದೆ? ಸರ್, ನನಗೆ ಎಚ್ ಎಂ ರೇವಣ್ಣನ ಈ ಕೂಡಲೇ ಬಂಧಿಸಬೇಕು. ಯಾಕಂದ್ರೆ ಮುನಿರತ್ನ ಅವರು ಜಾತಿ ನಿಂದನೆ ಆದಾಗ ಇಮಿಡಿಯೇಟ್ ಬಂಧಿಸಿದ್ರು. ಇವರು ಎಚ್ ಎಂ ರೇವಣ್ಣನ ಬಂಧಿಸಬೇಕು. ಮತ್ತೆ ಇನ್ನೊಂದ್ಸತಿ ಯಾವುದೇ ಮಹಿಳೆಯರ ಜೊತೆ ಈ ತರ ದುರ್ವರ್ತನೆ ಮತ್ತೆ ಅಸಭ್ಯ ವರ್ತನೆ ಮಾಡಬಾರ್ದು. ಇವರಿಗೆ ಕಾನೂನು ಮುಖಾಂತರ ಏನು ಪಾಠ ಆಗಬೇಕು ಅದಾಗುತ್ತೆ. ಇವರು ತಾವು ಗೆಸ್ಟ್ ಹೌಸ್ ಕೆ ಗೆಸ್ಟ್ ಹೌಸಲ್ಲಿ ನಡೆದಿರೋದು. ಆ ಸಮಯದಲ್ಲಿ ಕುಮಾರಕೊಪ್ಪಳ ಗೆಸ್ಟ್ ಹೌಸ್ನಲ್ಲಿ ನಡೆದಂಥ ಘಟನೆ, ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು? ಸರ್, ಉಗ್ರಪ್ಪ ಅವರು ಇದ್ರು ಸರ್, XML ಇವರು MP ಆಗಿದ್ರು ಬಳ್ಳಾರಿನಲ್ಲಿ. ಅವರು ಹೆಣ್ಮಕ್ಳ ಬಗ್ಗೆ ಎಲ್ಲ ತುಂಬಾ ಉದ್ಧಾರವಾಗಿ ಮಾತಾಡ್ತಾರಲ್ಲ, ಅವರಿದ್ರು. ಅವ್ರ ಸಮ್ಮುಖದಲ್ಲೇ ಆಗಿದ್ದು. ಮತ್ತೆ ಹಲವಾರು ಇನ್ನೂ ಇಬ್ರು ಸೀನಿಯರ್ ಲೀಡರ್ಸ್ ಇದ್ರು ಕಾಂಗ್ರೆಸ್ ಅವರು, ಅವ್ರ ಮುಖಂಡರಲ್ಲೇ ಆಗಿದ್ದು. ಅವ್ರು ಇನ್ನೊಬ್ರು ನನಗೆ ಹೆಸರು ಗೊತ್ತಿಲ್ಲ, ಅವರು ಬೆಲ್ಟ್ ಫಿಂಗರ್ ತೋರಿಸಿದ್ದಾರೆ ನನಗೆ. ಓಕೆ, ಈಗ ಹೈಕಮಾಂಡ್ಗೆ ದೂರು ಕೊಡ್ತೀರಾ? ಹೈಕಮಾಂಡ್ಗೂ ದೂರು ಕೊಟ್ಟಿದ್ದೀನಿ ಸರ್ ಆಲ್ರೆಡಿ. ರಾಹುಲ್ ಗಾಂಧಿಗೂ ಕೊಡ್ತಿದ್ದೀನಿ, ಮತ್ತೆ ಇನ್ನೊಂದು ದೂರನ್ನ ಕೊಡ್ತಾ ಇದ್ದೀನಿ ಸರ್ ನನಗೆ. ಎಷ್ಟು ಇದು ನಂದಿನಿ ನಾಗರಾಜ್ ಅವರು ಹೇಳ್ತಾ ಇರುವಂಥದ್ದು, ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ, ನಮಗೆ ಬೆರಳನ್ನು ತೋರಿಸಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ. ಹಾಗಾಗಿ ಅವರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರೋದಕ್ಕೆ ಅನ್ಫಿಟ್ ಎನ್ನುವಂಥ ಮಾತನ್ನು ಹೇಳಿ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ನಂದಿನಿ ನಾಗರಾಜ್ ಅವ್ರು ಹೇಳೋದೇ ನಿಜ ಆಗಿದ್ದರೆ ಇದರಲ್ಲಿ ಎಚ್ ಎಂ ರೇವಣ್ಣ ಅವರ ತಪ್ಪು ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ಬಟ್ ಇಷ್ಟು ಮಾತ್ರ ನಾವು ನೋಡ್ತಾ ಇದ್ದೀವಿ. ಅವ್ರು ಹೇಳೋದು ಇನ್ನೂ ಆರೋಪ ಮಾಡಿದ್ದಾರೆ, ದಲಿತ ಮಹಿಳೆಗೆ ಜಾತಿ ನಿಂದನೆ ಮಾಡಿದ್ದಾರೆ, ಹೀಗೆಲ್ಲ ಹೇಳ್ತಾ ಇದ್ರು. ಕೈ ಹಿಡಿದು ಎಳೆದರು, ಕುತ್ತಿಗೆ ಕೈ ಹಾಕಿದ್ರು. ಬಟ್ ಆಶ್ಚರ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಡ್ತೀನಿ. ಸುಕೇಶ್, ಈಗ ಎಚ್ ಎಂ ರೇವಣ್ಣ ಅವ್ರ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಆರೋಪ ಇದೇನು ಫಸ್ಟ್ ಟೈಮ್ ಅಲ್ಲ, ಸಾಕಷ್ಟು ದೂರುಗಳು KPCCನಲ್ಲಿ ಅವ್ರ ವಿರುದ್ಧ ದಾಖಲಾಗಿದೆ ಅಂತ ನಂದಿನಿ ನಾಗರಾಜ್ ಅವರು ಸಾಕಷ್ಟು ಮಾತನಾಡ್ತಾ ಇದ್ದಾರೆ. ಪಕ್ಷ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅಂತನ್ಬಿಟ್ಟು? ಅರವಿಂದ್, ಒಂದು ಸ್ಪಷ್ಟ, ಈ ಆರೋಪವನ್ನು ಮಾಡ್ತಾ ಇರುವಂಥದ್ದು ಆ ಮಹಿಳೆ, ಜೊತೆಗೆ ರೇವಣ್ಣರ ವಿರುದ್ಧ ಸಾಕಷ್ಟು ದೂರುಗಳು ಈ ರೀತಿ KPCCಗೆ ಬಂದಿದೆ ಅಂತ ಹೇಳ್ತಿರೋದು ಕೂಡ ಅದೇ ಮಹಿಳೆ ಆಗಿರೋದ್ರಿಂದ ಯಾರು ದೂರು ಕೊಟ್ಟಿದ್ದಾರೆ, ಎಷ್ಟು ದೂರು ಕೊಟ್ಟಿದ್ದಾರೆ ಅನ್ನೋದು ಕೂಡ ಪ್ರಮುಖವಾಗಿತ್ತು. ಆ ರೀತಿ ಕೊಟ್ಟಿದ್ದರೆ KPCC ಗಮನದಲ್ಲಿ ಅದು ಇರಬೇಕಾಗಿತ್ತು. ಆದರೆ ಎಲ್ಲೂ ಕೂಡ ಇದುವರೆಗೂ ಅಂಥದ್ದು ಯಾವುದು ಕೂಡ ಬಹಿರಂಗ ಆಗಿಲ್ಲ ಅನ್ನೋದು ಒಂದು ವಿಚಾರ. ಆದರೆ ಇವರಿಬ್ಬರ ನಡುವೆ ಗಲಾಟೆ ಆಗಿದ್ದು ಯಾಕೆ, ಅಥವಾ ಅವ್ರು ಯಾಕೆ ಮೊಬೈಲ್ನ ಶೂಟ್ ಮಾಡ್ತಾಯಿದ್ರು, ಅಥವಾ ಅವ್ರ ಕೈಗೆ ಹೊಡೆದಂಥದ್ದು, ಅಥವಾ ಮೊಬೈಲ್ ಕಿತ್ಕೊಳ್ಳಿಕ್ಕೆ ಬಂದ್ರಾ ಏನು ಅನ್ನುವಂಥದ್ದು ಪ್ರಶ್ನೆ. ಅದಕ್ಕಿಂತ ಮುಂಚೆ ನಡೆದ ಕಾನ್ವರ್ಸೇಷನ್ ಏನು ಅವರಿಬ್ಬರ ನಡುವೆ, ಮತ್ತು ಅಲ್ಲಿ ಭೇಟಿಗಾಗಿ ಯಾಕೆ ಹೋಗಿದ್ರು, ಇವೆಲ್ಲವೂ ಕೂಡ ಪ್ರಮುಖವಾಗುತ್ತೆ. ಆ ವರ್ಷನ್ ಏನು ಹೇಳ್ತಾರೆ ಅನ್ನೋದು ಕೂಡ ಪ್ರಮುಖ. ಅದು ನಂದಿನಿಯವರು ಒಬ್ಬರೇ ಅಲ್ಲ, ಮತ್ತೊಂದು ರೇವಣ್ಣ ಅವರು ಕೂಡ ಏನು ಮಾತಾಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ರೇವಣ್ಣ ಅವರು ಏನು ರೀಸನ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಮೂಲಕ ಇಡೀ ಘಟನೆ ಏನು ಅನ್ನೋದು ಪ್ರಮುಖವಾಗುತ್ತೆ. ಹಾಗಾಗಿ ಇಡೀ ಘಟನೆಯ ಬಗ್ಗೆ ಒಂದು ಕ್ಲಾರಿಟಿ ಎಲ್ಲೂ ಬರ್ತಾ ಇಲ್ಲ. ಇವ್ರ ವರ್ಷನ್ ಮಾತ್ರ ಇವ್ರು ಹೇಳ್ತಾ ಇದ್ದಾರೆ, ಆದರೆ ರೇವಣ್ಣ ಅವರ ವರ್ಷನ್ ಏನು ಅನ್ನುವಂಥ ಸಹಜವಾದ ಪ್ರಶ್ನೆ ಇದೆ. 2 ವರ್ಷನ್ ಕೇಳಿದ ನಂತರದಲ್ಲಿ ಏನು ಘಟನೆ ಆಗಿರ್ಬೋದು ಅನ್ನುವಂಥ ಒಂದು ಮಾಡ್ಬೋದು. ಆದರೆ ಬೇರೆ ವಿಚಾರದಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದಾವೆ KPCCಗೆ. ಅಂದರೆ ಯಾರು ಕೊಟ್ಟಿದ್ರು, ಯಾವಾಗ ಕೊಟ್ಟರು ಮತ್ತು ಯಾರಿಗೆ ಕೊಟ್ಟಿದ್ದಾರೆ, ಆ ದೂರಿನ ಸಾರಾಂಶಗಳೇನೋದು ಕೂಡ ಪ್ರಮುಖವಾಗುತ್ತೆ. ಅಥವಾ ಮಹಿಳೆಯೊಂದಿಗೆ ಹೇಗೆ ನಡ್ಕೊಂಡ್ರು ಅನ್ನುವಂಥ ದೂರನ್ನೇ ಕೊಟ್ಟಿದ್ರು ಅನ್ನೋದಾದರೆ ಇನ್ನು ಉಳಿದ ದೂರುದಾರರು ಯಾರು ಅನ್ನೋ ಪ್ರಶ್ನೆ ಕೂಡ ಪ್ರಮುಖವಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್. ಬಟ್ ಇವ್ರು ಹೇಳ್ತಾರೆ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ವಿಡಿಯೋ ಇದೆ ಅಂತ ಹೇಳ್ತಾರೆ. ವಿಡಿಯೋ ದಾಖಲೆಗಳಿದ್ರೆ ಅದನ್ನು ಪೊಲೀಸರು ಕೊಡಲಿ, ಪೊಲೀಸರು ಆ್ಯಕ್ಷನ್ ತೊಗೋಬೇಕು, FIR ಮಾಡಬೇಕು. ಜಾತಿ ನಿಂದನೆ ಕೇಸ್ನಲ್ಲಿ ಕರೆಕ್ಟ್ ಅವ್ರು ಹೇಳಿದ್ದು, ಮುನಿರತ್ನ ಅವರ ವಿರುದ್ಧ ಜಾತಿ ನಿಂದನೆ ಕೇಸ್ ಬಂದಾಗ ಇಮಿಡಿಯೇಟಾಗಿ ಅರೆಸ್ಟ್ ಆಗ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಒಂದು FIR ಕೂಡ ಆಗಲ್ಲ ಅಂತಂದರೆ ಒಬ್ರಿಗೊಂದು ಮಾಡ್ತಾ ಇದ್ದಾರೆ ಪೊಲೀಸರು ಅಂತಲೂ ಕೂಡ ಪ್ರಶ್ನೆ ಮೂಡುತ್ತೆ.